ಹೇಳು ಸ್ವಾಮಿ, ಎಲ್ಲ ನಿಜಾನೇ ಹೇಳ್ಬಿಟ್ರಾ? ಹೌದತ್ತೆ, ಹಾಳಾದ ನಮ್ಮ ಬುದ್ಧಿಗೆ ಅದೇನು ಮಂಕ ಕವದಿತ್ತೋ ಏನೋ, ಎಲ್ಲರೂ ಬಡ 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 ಅಂತ ನಿಜ ಹೇಳ್ಬಿಟ್ರಿ. ಅಯ್ಯೋ ನಿಮ್ಮದು ಬಿಡಿ, ನೀವು ಅಲ್ಲಿ ಹೋಗಿ ಕಹಿ ಸತ್ಯನ ಹೇಳಿದ್ರಿ. ನಾನು ಮನೇಲೇ ಇರೋಳು, ನನ್ನ ನಾಲ್ಗೆ ಚುಟು ಚುಟು ಅಂತ ಕಡಿತಾ ಇತ್ತು. ಎಲ್ಲ ಸಿಹಿ ಸತ್ಯನ ಹೇಳ್ಬಿಟ್ಟೆ. ಯಾವ ಭೂತ ನನ್ನ ಮೈ ಮೇಲೆ ಬಂದಿತ್ತೋ ಏನೋ. ಅದಕ್ಕೆ ನಾನು ಅಷ್ಟೇ ನಿಮ್ಮ ಥರ ಏನೇನೋ ಮಾತಾಡ್ತಾ ಇದ್ದೀನಿ. ಇವತ್ತು ಯಾಕೆ ಪಟಾಕಿ ಹೊಡ್ತಿದ್ದಾರೆ? ನನಗೇನೋ ಗೊತ್ತು, ಯಾಕಿರ್ಬೋದು? ಅಯ್ಯೋ ರೀ, ಇವತ್ತು ದೀಪಾವಳಿ ಹಬ್ಬ ಅಲ್ವಾ? ಹೌದಲ್ವಾ? ಈ ಮುಖಕ್ಕೆ ಬಳದ ಬಣ್ಣ ತೆಕ್ಕೊಳ್ಳೋದ್ರಲ್ಲಿ ಇವತ್ತು ದೀಪಾವಳಿ ಅನ್ನೋದೇ ಮರ್ತೋಯ್ತಲ್ಲ. ಹೌದು, ಅದೆಲ್ಲ ಮುಗಿದ್ಮೇಲೆ ನಾವು ಸಾಕ್ಷಿನ ಕರ್ಕೊಂಡು ಹೆಣ್ಣು ತೋರ್ಸಕ್ಕೆ ಹೋದ್ವಿ. ಹಬ್ಬ ಅನ್ನೋದೇ ಮರ್ತು ಹೋದ್ವಿ. ಸದ್ಯ ಈಗಲಾದ್ರೂ ನೆನಪಿಗೆ ಬಂತಲ್ವಾ? ಅತ್ತೆ, ಈಗಲೇ ದೀಪಾವಳಿ ಆಚರಿಸ್ಬೇಡವಾ? ಯಾವ ದೀಪಾವಳಿನೂ ಬೇಡ, ಯಾವ ಹಬ್ಬನೂ ಆಚರಿಸೋದಕ್ಕೆ ನನಗೆ ಮೂಡಿಲ್ಲ. ಯಾವ ಖುಷಿಗೆ ಆಚರಿಸ್ಬೇಕು? ದೀಪ ಈ ಲೋಕದ ಕತ್ಲೆನ್ ಮಾತ್ರ ಅಲ್ಲ ಕಣೋ, ಮನಸ್ಸಿನ ಕತ್ಲೆನೂ ದೂರ ಮಾಡುತ್ತೆ. ಒಂದು ಶಾಶ್ವತವಾದ ಬೆಳಕು ಬರೋ ತನಕ ಈ ದೀಪ ನಮ್ಮನ್ನ ಕತ್ಲೆಯಲ್ಲಿ ಮುಳುಗದೇ ಇರೋ ಹಾಗೆ ಕಾಯ್ತಾನೇ ಇರುತ್ತೆ. ಹೌದಣ್ಣ, ಸಾಕ್ಷಿಗೆ ಯಾವ ಮಹಾ ವಯಸ್ಸಾಗಿದೆ. ಈ ಸಂಬಂಧ ಅಲ್ಲಿದ್ರೆ ಇನ್ನೊಂದು ಸಂಬಂಧ ಹುಡುಕಿದ್ರೆ ಆಯ್ತು. ಆದ್ರೆ ನನ್ನ ಕೆಲಸದ ಗತಿ ಏನೋ? ಕೆಲಸ ಹೋಗುತ್ತಂತ ಯೋಚನೆ ಮಾಡ್ತಾ ಕುಂತ್ರೆ ಕೆಲಸ ಉಳಿಯತ್ತಾ? ಹೌದು, ಕೆಲಸ ಹೋಗಲೇಬೇಕು ಅಂದರೆ ದೀಪಾವಳಿ ಆಚರಿಸ್ಲಿಲ್ಲ ಅಂದ್ರೂ ಹೋಗುತ್ತೆ. ಆದರೆ ನಾವು ಹಬ್ಬ ಮಾಡೋದ್ರಿಂದ ನಮ್ಮ ಬದುಕು ಕತ್ಲಾಗತ್ತೆ ಅನ್ನೋ ನಿಮ್ಮ ಭಯನಾದರೂ ಹೋಗ್ಬೋದು. ನರರಿ ಹ್ಞೂ ಅನ್ನ. ನೋಡು, ಜಿಲೇಬಿಗೆ ಹೇಳಿ ಪಾಯಸ, ಹೋಳಿಗೆ, ಕಜ್ಜಾಯ ಮಾಡಿಸಿ ಗ್ರ್ಯಾಂಡಾಗಿ ದೀಪಾವಳಿ ಸೆಲೆಬ್ರೇಷನ್ ಮಾಡೋಣ. ಅತ್ತೆ, ತಿನ್ನೋದು ಬಿಟ್ಟು ನಿಂಗೆ ಬೇರೆ ಯೋಚನೆ ಬರೋದಿಲ್ವಾ? ಎಲ್ಲ ಸೇರಿ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಡಿಸೈಡ್ ಮಾಡಿರ್ಬೇಕಾರೆ ಬೇಡ ಅಂತ ಹೇಳಿ ನಾನೇ ಕೆಟ್ಟವನಾಗ್ಲಿ? ಆಯ್ತು, ದೀಪಾವಳಿ ಸೆಲೆಬ್ರೇಟ್ ಮಾಡೋಣ. ಸರಿ, ಹಾಗಾದ್ರೆ ಬನ್ನಿ, ಎಲ್ಲರೂ ಬೇಗ ರೆಡಿಯಾಗಿ ಪೂಜೆ ಮಾಡಿ ದೀಪ ಹಚ್ಬಿಡೋಣ. ನಡ್ರಿ ನಡ್ರಿ ನಡ್ರಿ. ನಾವಿಲ್ಲಿರೋದು ಗೊತ್ತಾಗ್ಬಿಟ್ಟಿದೆ ಅನ್ಸುತ್ತೆ. ಎಲ್ಲಿದ್ದೀರಿ? ಎಲ್ಲಿದ್ದಾರೆ ಇವರು? ಎಲ್ಲಿದ್ದಾರೆ? ಎಲ್ಲಿಲ್ಲ, ಎಲ್ಲಿದ್ದಾರೆ? ಅಲ್ಲೇ ಮಂಚದ ಕೆಳಗಡೆ ಇದ್ದಾರೆ ನೋಡು ಬಾಗಿ. ಮಂಚದ ಕೆಳಗ? ಹೇಗಿದೆ ದೀಪಾವಳಿ ಸ್ಪೆಷಲ್? ಪಾಪ ಮಾರುತಿ, ಏನೋ ಮಾಡ್ತಾ ಇದ್ದೆ? ಏನೋ ನಿನ್ನ ಅವಸ್ಥೆ? ಎಲ್ಲ ನಿಮ್ಮ ಬಾವ, ಎಲ್ಲ ನಿಮ್ಮ ಬಾವ, ಅವನ ಮಹಾಬಲ ಇಲ್ಲೇ. ಯಾರೋ ಹೆಂಗಸು, ಯಾರು ಹೇಳು? ನಾನು ಹೇಳ್ತೀನಿ ಸರ್, ನಾನು ಹೇಳ್ತೀನಿ. ನನ್ನ ಹೆಸರು ವರಲಕ್ಷ್ಮಿ, ಗಜಲಕ್ಷ್ಮಿ.
ನನ್ನ ಗಂಡ ಸಂಜೆ ನಿಮ್ಮ ಮನೆಗೆ ಬಂದು ಭೂತನ ನೋಡಿ ಜ್ವರ ಬಂದು ಫ್ಲಾಟ್ ಆಗ್ಬಿಟ್ಟಿದ್ದಾರೆ. ಅದು ಯಾವ ಭೂತ ನೋಡ್ಕೊಂಡು ಹೋಗೋಣ ಅಂತ ನಾನು ಧೈರ್ಯ ಮಾಡಿ ಬಂದೆ. ಆದ್ರೆ ನನ್ನ ಧೈರ್ಯ ಎಲ್ಲ ಕುತ್ಕೊಂಡು ಹೋಗ್ಬಿಡ್ತು. ನಿಜವಾಗ್ಲೂ ಈ ಮನೇಲೆ ಭೂತ ಇದೆ. ಭೂತನ? ಯಾವ ಭೂತ? ಎಲ್ಲಿದ್ದೀರಾ ಕಳ್ಳನ್ ಮಕ್ಕಳು? ಹತ್ರ ಬಂದ್ಬಿಡ್ತ ಭೂತ. ಯಾಕೆ ಎಲ್ಲ ನಗ್ತಾ ಇದಾರಲ್ಲ? ಅಯ್ಯೋ ನಗದೆ ಇನ್ನೇನ್ ಮಾಡೋದು, ಇವಳು ಭೂತ ಅಲ್ಲ, ನನ್ನ ನಾದ್ನಿ ಭಾಗಿರತಿ. ಭಾಗಿ ಬಸ್ಯ ಭಾಗಿ ಬಸ್ಯ. ಇವರೇ ಮುಖಕ್ಕೆ ಕ್ರೀಮ್ ಹಚ್ಕೊಂಡು ನಿಮ್ ಗಂಡನಿಗೆ ಹೆದರ್ಸಿ ಜ್ವರ ಬರ್ತಿದ್ದು. ಈ ಮನೇಲಿ ಯಾವ ಭೂತಾನೂ ಇಲ್ಲ. ಹೌದು, ಯಾಕೆ ಇಷ್ಟು ಹೆದರ್ಕೊಂಡಿದ್ದೀರಾ? ಈ ಕ್ಲಾರಿಟಿ ಸಿಕ್ತಲ್ವಾ? ಹಬ್ಬದ ದಿವಸ ಬಂದಿದ್ದೀರಾ, ಪೂಜೆ ಮುಗಿಸಿ ಹಬ್ಬದ ಊಟ ಮುಗಿಸಿ ಹೋಗ್ಬೇಕು. ಹಬ್ಬದ ಊಟ. ರಘು, ನಾನು ನಿನ್ನ ಪ್ರೀತಿಸೋಕ್ಕೆ ಶುರು ಮಾಡಿ ಹೆಚ್ಚು ಕಮ್ಮಿ 1 ವರ್ಷ ಆಗೋಯ್ತು. ಎಲ್ಲ ನಾನು ಅಂದ್ಕೊಂಡು ಹಾಗೆ ಆಗಿ ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ನೆಕ್ಸ್ಟ್ ದೀಪಾವಳಿ ನಾನು ನಿನ್ನ ಜೊತೆಗೇ ಇರ್ತೀನಿ. ರಘು, ನೀನು ಈ ಮನೆ ಅಳಿಯನಾಗದೇ ಇದ್ರು ನನ್ನ ಜೋಡಿ ದೀಪ ಅಂತೂ ಆಗ್ತೀಯ. ನಾವಿಬ್ರು ಒಂದಾಗಬೇಕು ಅಂತ ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ. ಅಮ್ಮ ಪ್ಲೀಸ್, ನಾನು ರಘು ಆದಷ್ಟು ಬೇಗ ಒಂದಾಗೋಂಗೆ ಮಾಡೋಮ್ಮ. ಅತ್ತೆ, ನೀವೇನು ಯೋಚನೆ ಮಾಡಬೇಡಿ. ಮುಂದಿನ ದೀಪಾವಳಿ ಹೊತ್ತಿಗೆ ನಿಮ್ಮ ಮದುವೆ ರಘು ಅಂಕಲ್ ಜೊತೆ ಮಾಡೇ ಮಾಡಿಸ್ತೀನಿ. ಸರಿನಾ ಅತ್ತೆ? ಯಾರು ನೀನು? ನಾನು ಅಂಜಲಿ. ಯಾರಿಗೂ ತೊಂದರೆ ಕೊಡ್ತಾ ಇದೀಯಾ? ನಾನು ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಎಲ್ಲಾನು ಬನ್ನಿ ಬನ್ನಿ ಅಂತ ಕರಿತೀನಿ, ಅವ್ರು ಇಲ್ಲಿ ಇರಕ್ಕೆ ಬರಲ್ಲ. ನಂಗೆ ಇಲ್ಲಿ ಒಬ್ಳೇ ಇರಕ್ಕೆ ಎಷ್ಟು ಭಯ ಆಗದ್ ಗೊತ್ತಾ? ಭಯ ಅಂತೀಯ? ಮತ್ತೆ ಇಲ್ಲಿ ಯಾಕೆ ಬಂದು ಸೇರ್ಕೊಂಡಿದ್ಯಾ? ನಾನು ಸೇರ್ಕೊಂಡಿಲ್ಲ, ಇದು ನನ್ನ ಮನೆ. ಏನ್ ಹೇಳ್ತಿದೀಯಾ? ಇದು ನಂದೇ ಮನೆ. ನನ್ನ ಜೊತೆ ಅಪ್ಪ ಅಮ್ಮ ಅಜ್ಜಿ ತಾತ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಇದ್ರು.